ಆ್ಯಂಡ್ ಇಲ್ಲಿ ನೋಡಿ ತೋರಿಸ್ತೀನಿ. ಸೊ ಈ ಥರ ಮಧ್ಯಕ್ಕೆ ನೀವು ಇಟ್ಕೋಬೇಕು ಇದನ್ನ. ಸೊ ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಲುಕ್ ಹಾಕೊಳ್ಳಿ. ಆಪೋಸಿಟ್ ಆಗಿ ಬ್ಲೌಸ್ಗಳನ್ನ ವೇರ್ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುವಂತ ರೆಡಿಮೇಡ್ ಸ್ಯಾರಿ, ಬ್ಲೌಸು ಹಾಗೆ ಡ್ರೆಸ್ಗಳನ್ನ ತೋರಿಸಿರ್ತೀನಿ ಮೀಶೋದಲ್ಲಿ. ಕಂಪ್ಲೀಟ್ ವಿಡಿಯೋನ ನೋಡಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ, ಅನಿತಾ ಬೀಡ್ಸ್ ಲಾಂಗ್ ಹಾರ ತೋರಿಸಿ, ರೇಷ್ಮೆ ಸ್ಯಾರಿ ಮೇಲೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಬೇಕು ಆ ರೀತಿ ಇದು ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಮೀಶೋದಲ್ಲಿ ಒಳ್ಳೆ ಗ್ರ್ಯಾಂಡ್ ಆಗಿರುವಂತ ಬ್ಲೌಸು, ಆಮೇಲೆ ಸ್ಯಾರಿಗಳು, ಅಂಡ್ ಇವತ್ತು ನಾನು ವೇರ್ ಮಾಡಿರೋ ಡ್ರೆಸ್ ಅಂತೂ ಫ್ಯಾಬ್ಲೆಸ್ ಅಂತಾನೆ ಹೇಳ್ಬೋದು. ಅಷ್ಟು ಚಂದ ಇದೆ. ಅಂಡ್ ಪಾರ್ಟಿ ವೇರ್ಗೆ ಸ್ಯಾರಿ ತೋರಿಸಿ ಅನಿತಾ, ತುಂಬಾ ಗ್ರ್ಯಾಂಡ್ ಆಗಿರ್ಬೇಕು ಅಂತ ಕೇಳ್ತಾ ಇದ್ರಿ. ಸೊ ಅದೇ ರೀತಿ ಪಾರ್ಟಿ ವೇರ್ಗೂ ಸ್ಯಾರಿನ ತೋರಿಸ್ತಾ ಇದ್ದೀನಿ ಇವತ್ತು. ಅಂಡ್ ರೆಡಿಮೇಡ್ ಸ್ಯಾರಿ ತೋರಿಸಿ ಅನಿತಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರಿ. ನನ್ನ ಹತ್ರ ಮೀಶೋದಲ್ಲಿ ತಗೊಂಡಿರೋದು ಒಂದು ರೆಡಿಮೇಡ್ ಸ್ಯಾರಿ ಇದೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇವತ್ತಿನ ಕಲೆಕ್ಷನ್ಸ್. ಅಂಡ್ ಕೆಲವೊಬ್ರು ಕಳೆದ ವಿಡಿಯೋದಲ್ಲಿ ನಿಮ್ಗಿರುವಂತ ಡೌಟ್ ಗಳನ್ನ ಕೇಳಿದ್ರಿ. ಅಂದ್ರೆ ಹೊಟ್ಟೆ ದಪ್ಪ ಇರೋರು ಶೇಪ್ ವೇರ್ ಯೂಸ್ ಮಾಡಿದಾಗ ಹೊಟ್ಟೆ ಒಳಗಡೆ ಹೋದಂಗೆ ಕಾಣಿಸುತ್ತೆ ಅಲ್ವಾ, ಅದೆಲ್ಲ ಯಾವ ಸೈಜ್ ತಗೋಬೇಕು ಅಂತ ಎಲ್ಲ ಕೇಳ್ತಾ ಇದ್ರಿ. ಸೊ ಅವ್ರಿಗೂ ಕೂಡ ಖಂಡಿತ ಇವತ್ತಿನ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಇದು ರೆಡಿಮೇಡ್ ಸ್ಯಾರಿ, ಓಕೆನಾ? ಸಿಂಪಲ್ ಸ್ಯಾರಿನೇ, ಬಟ್ ರೆಡಿ ಟು ವೇರ್ ಸ್ಯಾರಿ ಅಂತೀವಲ್ವಾ, 2 ನಿಮಿಷಕ್ಕೆ ಹಾಕೊಳ್ಳೋದು. ಸೊ ಇದೆಲ್ಲ ಹುಟ್ಟು ನಾನು ತೋರಿಸ್ತೀನಿ ನಿಮ್ಗೆ. ಸೊ ಯಾವ್ದೆಲ್ಲ ಇಷ್ಟ ಆಗುತ್ತೋ ಖಂಡಿತ ನೀವು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡಬಹುದು. ಇವತ್ತು ನಾನು ತೋರಿಸ್ತಾ ಇರುವಂತ ಎಲ್ಲಾ ಡ್ರೆಸ್ಸು, ಸ್ಯಾರಿ, ಜ್ಯುವೆಲ್ರಿ ಎಲ್ಲರದ್ದು ನಿಮ್ಗೆ ಲಿಂಕ್ ಬೇಕು ಅಂತ ಹೇಳಿದ್ರೆ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ. ಸೊ ಫಸ್ಟ್ ಕಮೆಂಟ್ ನಂದೇ ಇರುತ್ತೆ. ಸೊ ನಿಮ್ಗೆ ಎಲ್ಲಾ ಲಿಂಕ್ಸ್ ಅಲ್ಲಿ ಸಿಗತ್ತೆ, ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಈ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡಿ. ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ FB ಪೇಜ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಇವತ್ತು ನಾನು ವೇರ್ ಮಾಡಿದ್ದೀನಿ ಅಲ್ವಾ, ಆ ಡ್ರೆಸ್ ನ ತೋರಿಸ್ಬಿಡ್ತೀನಿ. ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿ ಇರುವಂತ ಗೌನ್ ಇದು. ಸೊ ನಿಜವಾಗ್ಲೂ ಎಷ್ಟು ಚಂದ ಇದೆ ಅಂತ ಅಂದ್ರೆ ನಾನ್ ಹೇಳೋದಿಲ್ಲ, ನನ್ನ ಹಸ್ಬೆಂಡ್ ಹೇಳ್ತಾರೆ ಇವತ್ತು. ಯಾಕಂದ್ರೆ ಅವ್ರಿಗೆ ಎಷ್ಟು ಸತಿ ಕೇಳಿದ್ದಾರೆ ಅಂದ್ರೆ, ಅನು ಇದಕ್ಕೆ ಎಷ್ಟು ಅಮೌಂಟ್, ಅನು ಅಂತ ಕರೀತಾರೆ. ನನ್ನ ಹೆಸರು ಅನಿತಾ ಅಲ್ವಾ, ಸೊ ಅನು ಅಂತಾರೆ. ಸೊ ತುಂಬಾ ಸತಿ ಅದ್ ಯಾವತ್ತೇ ವೇರ್ ಮಾಡ್ಲಿ, ಇದಕ್ಕೆ ಎಷ್ಟು ರೂಪಾಯಿ, ತುಂಬಾ ಚೆನ್ನಾಗಿದೆ, ತುಂಬಾ ಲಕ್ಷಣವಾಗಿ ಕಾಣ್ತೀಯ ಈ ಡ್ರೆಸ್ ಅಲ್ಲಿ ಅಂತಾರೆ. ನನಗೂ ಅಷ್ಟೇ, ನೋಡಿದ ತಕ್ಷಣ ಇದೇನೋ ಒಂಥರ ಹಾಕೊಂಡ್ರೆ ಖುಷಿ. ಈ ಡ್ರೆಸ್ ಇಂದ ನಾನ್ ಚೆನ್ನಾಗಿ ಕಾಣ್ತೀನೋ, ನನ್ನಿಂದ ಈ ಡ್ರೆಸ್ ಚೆನ್ನಾಗಿ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ, ಒಟ್ಟಾರೆ ಡ್ರೆಸ್ ಅಂತೂ ಸಖತ್ತಾಗಿದೆ. ಅಂಡ್ ತುಂಬಾ ಕಡಿಮೆ ದುಡ್ಡು, ಓಕೆನಾ? ಅಂಡ್ ಇದು ಮಿನಿಮಮ್ ಅಂದ್ರೂ ಒಂದು 700 ಸಮಥಿಂಗ್ ಇರ್ತಿತ್ತು ಮುಂಚೆ ಎಲ್ಲ ಮೀಶೋದಲ್ಲಿ. ಇವಾಗ ಬರೀ 495 ರುಪೀಸ್ ಬಿಟ್ಟಿದ್ದಾರೆ, ಬರೀ 495 ರೂಪಾಯಿ ಅಷ್ಟೇನೆ. ಸೊ ಖಂಡಿತವಾಗ್ಲೂ ಹೇಳ್ತೀನಿ, ಯಾರಿಗಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ಈಗಲೇ ಹೋಗಿ ಪರ್ಚೇಸ್ ಮಾಡಿ. ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ. ಇಲ್ಲಿ ನೋಡಿ, ಸ್ಲೀವ್ ಹತ್ರ ಇಲ್ಲೊಂಥರ ಎಲಾಸ್ಟಿಕ್ ಮಾಡಿದ್ದಾರೆ, ಹಂಗಾಗಿ ಇಲ್ಲಿ ಒಂಥರ ಸ್ಟಿಫ್ ಆಗಿ ಕೂರುತ್ತೆ 2 ಕಡೆನು. ಎಷ್ಟು ಚಂದ ಇದೆ ಗೊತ್ತಾ, ತುಂಬಾ ಲಕ್ಷಣವಾಗಿದೆ ಡ್ರೆಸ್ಸು. ಅಂಡ್ ನೀವು ಇದು ಕೇಳ್ತೀರಾ ಅಲ್ವಾ, ಎಂತ ಅದು ಲೈನಿಂಗು. ಇಲ್ಲಿ ನೋಡಿ ಲೈನಿಂಗ್ ಎಷ್ಟಿದೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಉದ್ದವಾಗಿದೆ ಲೈನಿಂಗ್ ಕೂಡ. ಇಲ್ಲೊಂದು ಸ್ಟೆಪ್ ತರ ಕೊಟ್ಟಿದ್ದಾರೆ ನೋಡಿ, ಇದು 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 ಎಷ್ಟು ಚಂದ ಇದೆ ಗೊತ್ತಾ. ಇಲ್ಲೊಂಥರ ನರ್ಗೆ ತರ ಮಾಡಿ ಕೊಟ್ಟಿರೋದಕ್ಕೆ ಈ ಡ್ರೆಸ್ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದು. ಸೊ ಫುಲ್ ಪ್ಲೇನ್ ಬಂದಿದ್ರೆ ಮೇ ಬಿ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅನ್ಸುತ್ತೆ. ಅಂಡ್ ಇದು ಅಷ್ಟೇ, ಇಲ್ಲೊಂಥರ ನರ್ಗೆ ತರ ಮಾಡಿದ್ದಾರೆ. ಇದು ಎಲಾಸ್ಟಿಕ್ ಅಲ್ಲ, ಸುಮ್ಮನೆ ಡ್ರೆಸ್ಸಿಗೆ ಈ ತರ ಮಧ್ಯದಲ್ಲಿ ಡಿಸೈನ್ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಡ್ರೆಸ್ ಅಂತೂ ನಿಜವಾಗ್ಲೂ ಇವತ್ತು ನಾನು ಬೇರೆ ಯಾವ್ಯಾವ್ದೆಲ್ಲ ತೋರಿಸ್ತೀನಿ, ಅದು ಎಲ್ಲದಕ್ಕಿಂತ ಇದಂತೂ ಮಸ್ತ್ ಇದೆ. ಯಾರಿಗಾದ್ರೂ ಇಷ್ಟ ಆಯ್ತು ಅಂದ್ರೆ ಖಂಡಿತ ಪರ್ಚೇಸ್ ಮಾಡ್ಕೊಳ್ಳಿ ಇವಾಗ್ಲೇನೆ, ಓಕೆನಾ? ಯಾಕೆಂದ್ರೆ 700 ರುಪೀಸ್ ಯಾವಾಗ್ಲೂ ಇರ್ತಿತ್ತು ಅಂತ ಅಂದೆ ಅಲ್ವಾ, ಯಾವಾಗ 600 700 ಮತ್ತೆ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನೀವು ಕೇಳ್ತಿರ್ತೀರಾ, ಅನಿತಾ ನೀವು ನೋಡಿದ್ರೆ ಇಲ್ಲಿ 495 500 ರೂಪಾಯಿ ಡ್ರೆಸ್ ಅಂತೀರಾ, ಅಲ್ಲೋಗಿ ನೋಡಿದಾಗ 700 ರೂಪಾಯಿ ಆಗಿರುತ್ತೆ ಅನ್ಬಿಟ್ಟು. ಮೀಶೋದಲ್ಲಿ ಪ್ರತಿದಿನ ಚೇಂಜ್ ಆಗ್ತಾ ಇರುತ್ತೆ. ನಾನು ಯಾವಾಗ ಕಡಿಮೆ ಅಮೌಂಟ್ ಇರುತ್ತೋ ಅವಾಗ್ಲೇ ನಾನು ನೋಡ್ಕೋತಾ ಇರ್ತೀನಿ ಅಲ್ವಾ, ವಿಶ್ ಲಿಸ್ಟ್ ಹಾಕಿ ಇಟ್ಟಿರ್ತೀನಿ. ನನ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಡ್ರೆಸ್ಗಳನ್ನ, ಯಾವಾಗ ಕಡಿಮೆ ಪ್ರೈಸ್ ಆಗಿರುತ್ತೋ ಅವಾಗ ತಗೊಂಡ್ಬಿಟ್ಟಿರ್ತೀನಿ, ಆಗ ನಿಮಗೆ ತೋರಿಸಿರ್ತೀನಿ. ನಿಮ್ಗೂ ಯಾರಿಗಾದ್ರೂ ಬೇಕು ಅಂದ್ರೆ ಪಟ್ಟಂತ ಈಗಲೇ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈಗ ನಿಮ್ಗೆ ಈ ಡ್ರೆಸ್ ಬಗ್ಗೆ ಗೊತ್ತಾಯ್ತು. 100 ಔಟ್ ಆಫ್ 100 ಕೊಡ್ತೀನಿ, ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಕೂಡ, ಓಕೆನಾ? ಸೊ ನೆಕ್ಸ್ಟ್ ಕಲರ್ ಬಗ್ಗೆ ಹೇಳೋದಾದ್ರೆ ಇದ್ರಲ್ಲಿ ಬೇರೆ ಕಲರ್ಸ್ ಅವೈಲಬಲ್ ಇಲ್ಲ, ಇದೊಂದೇ ಸಿಂಗಲ್ ಕಲರ್. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಈ ಗೌನು. ಖಂಡಿತವಾಗ್ಲೂ ನೀವು ತಗೊಳ್ಳಿ, ಸಖತ್ತಾಗಿ ಕಾಣ್ತೀರಾ. ಈ ಡ್ರೆಸ್ ಹಾಕಿದ್ಮೇಲೆ ನಾವುಗಳೇ ಚೆನ್ನಾಗಿ ಕಾಣ್ತೀವಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸರಿನಾ? ಸೊ ಇದು ಈಗ ಪ್ರೈಸ್ ಗೊತ್ತಾಯ್ತಲ್ವಾ. ಈಗ ಸದ್ಯಕ್ಕೆ 495 ರೂಪಾಯಿ ಇದೆ. ಕಡಿಮೆನಾದ್ರೂ ಆಗ್ಬೋದು, ಇಲ್ಲ ತುಂಬಾ ಜಾಸ್ತಿನಾದ್ರೂ ಆಗ್ಬೋದು, ಮುಂದಕ್ಕೆ ಗೊತ್ತಾಗಲ್ಲ. ಫೈನಲಿ ನನ್ನ ಹಸ್ಬೆಂಡ್ಗೆ ಅಂದ್ರೆ ನನ್ನ ಶಮಂತ್ ಅವ್ರಿಗೆ ಒಂದ್ಸತಿ ಕೇಳ್ಬಿಡ್ತೀನಿ, ಶಮಂತ್ ಅವರೇ ಇದಕ್ಕೆ ಎಷ್ಟು ರಿವ್ಯೂ ಕೊಡ್ತೀರಾ? 100ಗೆ 100 ಅಂತೆ. ಯಾಕಂದ್ರೆ ಅವ್ರಿಗೆ ತುಂಬಾ ಅವರೇ ಒತ್ತಾಯ ಮಾಡ್ತಾ ಇರೋದು, ತುಂಬಾ ಕಡಿಮೆ ಇದೆ ಇದು ಪ್ರೈಸ್, ಫಸ್ಟ್ ಇದನ್ನ ತೋರಿಸ್ಬಿಡು ನಿಮ್ ಸಬ್ಸ್ಕ್ರೈಬರ್ಸ್ ಗಳಿಗೆ, ಯಾಕಂದ್ರೆ ಬೇರೆದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇಷ್ಟು ಕಡಿಮೆ ದುಡ್ಡಿಗೆ ಇಷ್ಟು ಚೆನ್ನಾಗಿರೋದು ಇದೆಯಲ್ಲ ಅನ್ಬಿಟ್ಟು. ಅಂಡ್ ನಮ್ಮ ಮನೆಯವ್ರಿಗೆ ಅಂದ್ರೆ ಶಮಂತ್ ಅವ್ರಿಗೆ ಹೆಂಗೆ ಅಂದ್ರೆ ಈ ತರ ಮೈ ತುಂಬಾ ಇರ್ಬೇಕು, ಫುಲ್ ಲೆಂತಿ ಆಗಿರ್ಬೇಕು ಡ್ರೆಸ್ಗಳು. ಸೊ ಆ ತರ ಅವ್ರು ತುಂಬಾ ಇಷ್ಟಪಡ್ತಾರೆ. ಅವ್ರಿಗೇನ್ ಇಷ್ಟನೋ ನನ್ಗೂ ಅದೇ ಇಷ್ಟ. ನಿಮ್ಗೂ ಚೆನ್ನಾಗಿ ಕಾಣುತ್ತೆ, ತಗೊಳ್ಳಿ, ಸರಿನಾ? ಸೊ ನೆಕ್ಸ್ಟ್ ನೀವು ಕೇಳ್ತಿದ್ ತರ ಏನು ಎಂತ ಇದು ರೆಡಿಮೇಡ್ ಸ್ಯಾರಿ.
ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ರೆಡಿ ಟು ವೇರ್ ಸ್ಯಾರಿ 2 ನಿಮಿಷ ಕುಡ್ಕೊಂಡ್ಬಿಡ್ಬೋದಪ್ಪ. ನರ್ಗೆ ಗಿರ್ಗೆ ಎಲ್ಲ ಇರುತ್ತೆ ನೋಡಿ. ಈ ತರ ಇದೆ, ಇಲ್ಲಿದೆ ಬಟನ್. ನೋಡಿ ಈ ತರ ಇದೆ. ಈಗ ವೇರ್ ಮಾಡ್ಕೊಂಡ್ ಬರ್ತೀನಿ, ತೋರಿಸ್ತೀನಿ ಒಂದ್ಸತಿ. ಫಸ್ಟ್ ಹಿಂಗೆ ಸೀರೆ ತೋರಿಸ್ತೀನಿ ನೋಡ್ಕೊಳ್ಳಿ. ಇದು ಬಂದು ಬ್ಲೌಸ್ ಪೀಸು, ಸರಿನಾ? ಅಯ್ಯೋ ಇದೇನಿದು, ಇದು ಬ್ಲೌಸ್ ಪೀಸು. ಹತ್ರದಿಂದ ತೋರಿಸಿ. ಸೊ ಇದು ಬಾರ್ಡರ್ ಬರುತ್ತೆ ನಿಮಗೆ ಬ್ಲೌಸ್ ಪೀಸ್ಗೆ, ಅದೇ ತೋಳ ಹತ್ರ ಬರುತ್ತಲ್ವಾ, ಆ ಥರ ಬರುತ್ತೆ. ಆ್ಯಂಡ್ ಸ್ಯಾರಿ ಮಾತ್ರ ಚೆನ್ನಾಗಿದೆ, ಓಕೆನಾ? ಆ್ಯಕ್ಚುಲಿ ನಾನು ಇದು ಕಲ್ಲರು ಬೇರೆ ಕಲ್ಲರು ಮಾಡಿದ್ದು ಮೀಶೋದಲ್ಲಿ. ಒಂಥರ ಯಾವ ಕಲರಪ್ಪ ಅದು, ಪರ್ಪಲ್ ಕಲರ್ ಸ್ಯಾರಿ ನಾನು ಬುಕ್ ಮಾಡಿದ್ದು. ಆದರೆ ನನಗೆ ಈ ಕಲರ್ ಕಳಿಸಿದ್ದಾರೆ. ಆದರೆ ಇದೇ ಸೇಮ್ ಡಿಸೈನು, ಕಲರ್ ಚೇಂಜ್ ಕಳಿಸಿದ್ದಾರೆ. ಒಂಚೂರು ಬೇಜಾರಾಯಿತು, ಇದೇನಪ್ಪ ಈ ಕಲರ್ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು. ಬಟ್ ನೋಡ್ತೀನಿ, ಈಗ ನಾನಿನ್ನೂ ಹುಟ್ಟಿಲ್ಲ, ಇದೇ ಫಸ್ಟ್ ಟೈಮು ನಾನು ನೋಡಬೇಕು. ನೀವು ಹೇಳಿದ್ರಲ್ಲ ಅಂತ ನಾನೊಂದು ತರಿಸ್ಕೊಂಡೆ, ಕಡಿಮೆ ದುಡ್ಡು ಇದೆಯಲ್ಲ ಅಂದ್ಬಿಟ್ಟು. ನೋಡಿ ಈ ಥರ ನರ್ಗೆ ಬರುತ್ತೆ. ಸೊ ಹುಟ್ಟಾಗ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ನೋಡೋಣ, ಇವಾಗ ಹುಟ್ಟು ಚೆನ್ನಾಗಿ ಕಂಡ್ರೆ ನಾನು ಇಟ್ಕೋತೀನಿ, ಇಲ್ಲ ಅಂತಂದರೆ ವಾಪಸ್ ಕೊಟ್ಟು ನಾನು ಪರ್ಪಲ್ ಕಲರೇ ಕೊಡಿ ಅಂದ್ಬಿಟ್ಟು ಮೀಶೋಗೆ ವಾಪಸ್ ಹಾಕ್ತೀನಿ. ಸೊ ಇದು ಸೆರಗ್ ಬರುತ್ತೆ. ಆ್ಯಂಡ್ ಪ್ರೈಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಫಸ್ಟು ಉಟ್ಕೊಂಡು ಬಂದ್ಮೇಲೆ ಪ್ರೈಸ್ ಹೇಳ್ತೀನಿ, ಸರಿನಾ? ಫ್ರೆಂಡ್ಸ್ ನೋಡಿ, ವೇರ್ ಮಾಡ್ಕೊಂಡು ಬಂದಿದ್ದೀನಿ. ಸಕ್ಕದಾಗಿ ಕಾಣಿಸ್ತಾ ಇದ್ದೀನಿ, ಅನ್ನಿಸ್ತಾ ಇದೆ ನನಗೆ. ನಿಜ ನಂಬಲಿಕ್ಕೆ ಆಗ್ತಾ ಇಲ್ಲ, ಇಷ್ಟು ಚೆನ್ನಾಗಿರ್ತಾವ ರೆಡಿ ಟು ವೇರ್ ಸ್ಯಾರಿ ಅಂದ್ಬಿಟ್ಟು. ಸೊ ಒಂದು ಸ್ವಲ್ಪ ಹತ್ರ ಬನ್ನಿ, ಝೂಮ್ ಮಾಡಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಡಿಸೈನ್. ದೂರದಿಂದ ಅದು ಹೆಂಗಿದೆ ಡಿಸೈನ್ ಅಂತಲೇ ಕಾಣಿಸಲ್ಲ ನೋಡಿ. ಮಸ್ತ್ ಇದೆ ನಿಜ. ಕಲರ್ ನಾನು ಪರ್ಪಲ್ ಕಲರ್ ಮಾಡಿದ್ದೆ ಅಂತ ಅಂದೆ ಅಲ್ವಾ? ಚಿನ್ನು ಡೋರ್ ತೆಗಿ, ತೋಷಿ ಕತ್ಲೆ ಆಗತ್ತೆ, ಡೋರ್ ತೆಗಿ ಮಗನೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ. ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ, ಶಮಂತ್ ಅವರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅನು ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಆ್ಯಕ್ಚುಲಿ ಬ್ಲೌಸ್ ಇದ್ರದಲ್ಲ, ನಂದು ಇದು ಮೀಶೋದಲ್ಲೇ ತೊಗೊಂಡಿದ್ದೆ. ಬಟ್ ಇದ್ರದ್ದು ಲಿಂಕ್ ಔಟ್ ಆಫ್ ಸ್ಟಾಕ್ ಆಗಿದೆ. ಇತ್ತು ಅಂದರೆ ಇನ್ನೊಂದ್ಸತಿ ಹುಡುಕಿ ನಾನು ಕೊಡ್ತೀನಿ, ಸರಿನಾ? ಸೊ ಇದಕ್ಕೆ ಇದೇ ಮ್ಯಾಚಿಂಗ್ ಬ್ಲೌಸ್ ಬಂದಿದೆಯಲ್ಲ, ಅದನ್ನು ಹೊಲಿಸ್ಕೊಂಡ್ರು ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಈ ಸ್ಯಾರಿಗೆ ನೀವು ಬ್ಲೌಸ್ ಹೊಲಿಸೋದಿಲ್ಲ ಅಂತ ಹೇಳಿದ್ರೆ ಈ ರೀತಿ ವೈಟ್ ಕಲರ್ ರೆಡಿಮೇಡ್ ಬ್ಲೌಸ್ಗಳನ್ನ ಮೀಶೋದಲ್ಲೇ ನಾನು ನಿಮಗೆ ಲಿಂಕ್ ಕೊಡ್ತೀನಿ. ಇದಿತ್ತು ಅಂದ್ರೆ ಇದನ್ನೇ ಕೊಡ್ತೀನಿ, ಅಥವಾ ಇದಕ್ಕಿಂತ ಚೆನ್ನಾಗಿರೋದು ನನ್ನ ಹತ್ರ ಸಾಕಷ್ಟು ಇದೆ. ಈ ರೀತಿ ಫುಲ್ ಸ್ಲೀವ್ದು ಬ್ಲೌಸ್ಗಳು ವೈಟ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿರೋ ಇದಾವೆ ನನ್ನ ಹತ್ರ. ಸೊ ಅದ್ರದ್ದು ಬೇಕಾದ್ರೆ ಲಿಂಕ್ ಕೊಟ್ಟಿರ್ತೀನಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ. ಖಂಡಿತ ಬೇಕು ಅಂತ ಅಂದ್ರೆ ನೀವು ಈ ರೀತಿ ಆಪೋಸಿಟ್ ಆಗಿ ಬ್ಲೌಸ್ಗಳನ್ನ ವೇರ್ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಪರ್ಪಲ್ ಕಲರ್ ಬುಕ್ ಮಾಡಿದ್ದೆ, ಅದು ಬರ್ಲಿಲ್ಲ, ನನ್ಗೆ ಇಷ್ಟ ಆಗ್ಲಿಲ್ಲ, ಇದು ವಾಪಸ್ ಕೊಡೋಣ ಅನ್ಕೊಂಡಿದ್ದೆ. ಸೊ ಫೈನಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದೆ ನೋಡಿ. ನಿಜವಾಗ್ಲೂ ಈ ಕಲರ್ ನನ್ನ ಹತ್ರ ಯಾವುದೂ ಇರ್ಲಿಲ್ಲ, ಸೊ ಅದಕ್ಕೆ ಸುಮ್ನೆ ಇಟ್ಕೊಂಡ್ಬಿಡೋಣ ಅನ್ಕೊಂಡೆ. ಏನೋ ಒಂಥರ ಚೆನ್ನಾಗಿದೆ, ಒಂದು ಸ್ಟೋನ್ ಉದ್ರೋಗಿಲ್ಲ. ಇಲ್ಲಿ ನೋಡಿ ಫ್ರಂಟ್ ಅಲ್ಲಿ ಎಷ್ಟು ಚೆನ್ನಾಗಿದೆ. ಇಲ್ಲೂ ಅಷ್ಟೇನೆ, ಈ ಸ್ಯಾರಿನೇ ಏನೋ ಒಂಥರ ಡಿಫ್ರೆಂಟ್ ಆಗಿ ಯುನಿಕ್ ಆಗಿದೆ ಅಂತ ಅನಿಸ್ತಾ ಇದೆ. ಅಂಡ್ ಇಲ್ಲಿ ನೋಡಿ ತೋರಿಸ್ತೀನಿ. ಸೊ ಈ ತರ ಮಧ್ಯಕ್ಕೆ ನೀವು ಇಟ್ಕೋಬೇಕು ಇದನ್ನ. ಸೊ ಕರೆಕ್ಟಾಗಿ ಮಧ್ಯಕ್ಕೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಲುಕ್ ಹಾಕೊಳ್ಳಿ. ನೀವು ಎಷ್ಟು ದಪ್ಪ ಇರ್ತೀರೋ ಸಣ್ಣ ಇರ್ತೀರೋ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಇನ್ನೂ ನೋಡಿ ನನಗಿನ್ನೂ ಎಷ್ಟೊಂದು ಖಾಲಿ ಇದ್ದಾವೆ. ಸೊ ನಾನು ಹೆಚ್ಚು ಕಡಿಮೆ ನೀವೆಲ್ಲ ಕೇಳ್ತೀರ, ಅನಿತಾ ಎಷ್ಟು kg ಇದ್ದೀರಾ ನೀವು ಅಂದ್ಬಿಟ್ಟು. 65 ಮೇಲೆ 70 ಒಳಗಡೆ ಇದ್ದೀನಿ. ನಿಜವಾಗ್ಲೂ ನಾನು ಅಷ್ಟೇ ಇರೋದು. ನಿಮಗೆ ವಿಡಿಯೋದಲ್ಲಿ ನೋಡ್ಲಿಕ್ಕೆ ಸ್ವಲ್ಪ ಸಣ್ಣ ಕಾಣ್ತೀನಿ, ಯಾಕಂದ್ರೆ ನಾನು ಸ್ವಲ್ಪ ಉದ್ದ ಇದ್ದೀನಿ, ಸರಿನಾ? ಸೊ ಹಂಗಾಗಿ ಸೊ ಯಾರು ನಂಬಲ್ಲ ನಾನು 70 kg ಇದ್ದೀನಿ ಅಂತ ಅಂದ್ರೆ. ನಾನು ನಿಜವಾಗ್ಲೂ ಅಷ್ಟೇ ಅಲ್ಲ ಶಮಂತರೇ ಇರೋದು. ಅವ್ರು ಬೈತಿರ್ತಾರೆ 70 kg ನನ್ನಷ್ಟೇ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು. ನಿಜ ನಾನು ಅಷ್ಟೇ ಇರೋದು. ನೀವು ದಪ್ಪ ಇದ್ರೂ ಆಗತ್ತೆ, ಈ ಸ್ಯಾರಿ ಸಣ್ಣ ಇದ್ರೂ ಆಗತ್ತೆ. ಬರೀ 2 ನಿಮಿಷ ನಾನು ಈ ಸ್ಯಾರಿ ವೇರ್ ಮಾಡೋದಕ್ಕೆ ಟೈಮ್ ತಗೊಂಡಿದ್ದು. ಯಾಕಂದ್ರೆ ಬರೀ ಹಿಂಗೆ ಹಾಕೊಂಡೆ, ಈ ಬಟನ್ ಹಿಂಗ್ ಸಿಗಿಸ್ಕೊಂಡೆ, ಹಿಂಗ್ ಸೆರಗ ಹಾಕೊಂಡ್ ಬಂದೆ. ಸೊ ಸಖತ್ ಚೆನ್ನಾಗಿದೆ, ಖಂಡಿತವಾಗ್ಲೂ ತಗೊಳ್ಳಿ. ಬರೀ 738 ರೂಪಾಯಿ ಅಷ್ಟೇ ಅನ್ಸುತ್ತೆ ಇದಕ್ಕೆ. ಸೊ ಇವು ಅಷ್ಟೇನೆ, ಬೇಗ ಬೇಗ ಔಟ್ ಆಫ್ ಸ್ಟಾಕ್ ಆಗ್ಬಿಡ್ತವೆ. ಸೊ ನಾನು ಯಾವಾಗ ನೋಡಿದ್ರು ಅಷ್ಟೇ, ಇವೆಲ್ಲ ಔಟ್ ಆಫ್ ಸ್ಟಾಕ್ ಇರ್ತಾ ಇತ್ತು. ಸೊ ಇವಾಗೆಲ್ಲೋ ಮತ್ತೆ ಮೀಶೋದವರು ಸ್ಟಾಕ್ ಮಾಡಿಸಿದ್ದಾರೆ ಅನ್ಸುತ್ತೆ. ಸೊ ಹಂಗಾಗಿ ನಾನು ತರಿಸ್ಕೊಂಡೆ. ನಿಮ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಈಗಲೇ ಪರ್ಚೇಸ್ ಮಾಡ್ಕೊಳ್ಳಿ. ಇದರಲ್ಲಂತೂ ಕಲರ್ಸ್ ಇದಾವೆ, ಇನ್ನೂ ಒಂದು 3-4 ಕಲರ್ಸ್ ಇದಾವೆ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಪರ್ಚೇಸ್ ಮಾಡಿ, ಸರಿನಾ? ಸೊ ಕ್ವಾಲಿಟಿ ಅಂತೂ ಇದು ಕೂಡ 100 ಔಟ್ ಆಫ್ 100 ಅಷ್ಟು ಮಸ್ತ್ ಇದೆ, ಸರಿನಾ? ಸೊ ಈಗ ಇದೇನು ವಾಪಸ್ ಮಾಡಲ್ಲ ಬಿಡಿ ಮೀಶೋಗೆ, ನಾನೇ ಇಟ್ಕೊಂಡ್ಬಿಡ್ತೀನಿ. ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ಕಲರ್ ಕೂಡ. ಆ್ಯಂಡ್ ಇವಾಗ ನೋಡಿ ಇದಕ್ಕೆ ಮ್ಯಾಚ್ ಆಗೋ ಥರ, ಇದಕ್ಕೆ ಅಂತ ಅಲ್ಲ. ಸೊ ನೀವು ಕೇಳ್ತಾ ಇದ್ರಿ ಅಲ್ವಾ ಅನಿತಾ, ಒಂದು ಬೀಡ್ಸ್ ಲಾಂಗ್ ಹಾರ ಟೈಪ್ ತೋರಿಸಿ ನಮಗೆ ಫಂಕ್ಷನ್ಗೆಲ್ಲ ಸ್ಯಾರಿ ಮೇಲೆ ವೇರ್ ಮಾಡೋ ಥರ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ಇದನ್ನ ನಾನು ನಿಮಗೋಸ್ಕರನೇ ಹುಡುಕಿ ತಗೊಂಡೆ. ಆ್ಯಂಡ್ ನನಗೂ ಬೇಕಲ್ವಾ ಅಂತ ಹೇಳಿ ತಗೊಂಡಿದ್ದೀನಿ, ನಿಮಗೆ ಮಾತ್ರ ಅಲ್ಲ. ಸೊ ನಾನು ಕೊಟ್ಟ ಲಿಂಕಿಂದ ನಿಮಗೂ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಒಳ್ಳೆ ಲಾಂಗ್ ಸರನೇ ತಗೊಂಡಿದ್ದೀನಿ. ಆ್ಯಕ್ಚುಲಿ ಮೀಶೋದಲ್ಲಿ ಇಷ್ಟು ಚೆನ್ನಾಗಿರೋದು ಬರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಮಾಮೂಲಿ ಗೋಲ್ಡ್ ಥರ ತಗೊಂತೀವಲ್ವ, ಅವು ಬೇಗ ಕಪ್ಪಾಯ್ತವೆ ಮತ್ತು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಒಂಥರ ಆರ್ಟಿಫಿಷಿಯಲ್ ಥರನೇ ಕಾಣಿಸ್ತಿರ್ತವೆ. ಸೊ ಇದಂತೂ ನಿಜವಾಗ್ಲೂ ಗೋಲ್ಡ್ ತಲೆ ಮೇಲೆ ಹೊಡೆದಂಗೈತೆ, ಚಿನ್ನ ಅಂತಾನೆ ನಂಬಿಸ್ಬಿಡ್ಬೋದು ಯಾರಿಗಾದ್ರೂ ನೆಂಟ್ರ ಮನೇಲಿ, ಹಂಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಸೊ ಇದಂತೂ ಜುಮ್ಕಾ ಥರ ನೋಡಿ, ಇಲ್ಲಿ ಹಾಫ್ ಜುಮ್ಕಾ ಲಕ್ಷ್ಮಿ ಪೆಂಡೆಂಟು ಮಸ್ತಿದೆ. ಹಾಂ, ಇದು ಬೀಡ್ಸು. ಒಂದು ಬೀಡ್ಸು ನನ್ನ ಮಗ ಈ ಸರನ ಎತ್ತಾಕ್ಬಿಟ್ಟ ತಂದ ತಕ್ಷಣ, ಹಂಗಾಗಿ ಒಂದೆಲ್ಲೋ ಉದ್ರೋಯ್ತು ಒಂದು ಬೀಡ್ಸು. ಸೊ ತುಂಬ ನೀಟಾಗಿ ಇಟ್ಕೊಳ್ಳಿ ನೀವು, ಎಲ್ಲಾದರೂ ಫಂಕ್ಷನ್ ವೇರ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚಂದ ಬಂದಿದೆ ಅಲ್ಲ ಇಲ್ಲಿ.
ಸೈಡಲ್ಲಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಜಸ್ಟ್ ಸರ ಮಾತ್ರ ಅಲ್ಲ, ಇಯರಿಂಗ್ಸ್ ಕೂಡ ಬಂದಿದೆ. ಜುಮ್ಕಾ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಜುಮ್ಕಾ ಅಂತೂ ನಾನು ಜುಮ್ಕಾ ವೇರ್ ಮಾಡಿದಿದ್ರೆ ಮಸ್ತ್ ಕಾಣಿಸ್ತಾ ಇದ್ದೆ. ಬಟ್ ಇಲ್ಲಿ ಹಂಗೆ ತೋರಿಸ್ಬಿಡ್ತೀನಿ. ಈಗ ಈ ಓಲೆ ಎಲ್ಲ ಬಿಚ್ಚಿ ನನಗೆ ಈಗ ಹಾಕೋಕ್ಕಾಗಲ್ಲ. ಯಾವುದಾದ್ರು ಫಂಕ್ಷನಲ್ಲಿ ವೇರ್ ಮಾಡಿರ್ತೀನಲ್ಲ, ಆಗ್ಬೇಕಾದ್ರೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ. ಬಟ್ ಜುಮ್ಕಾ ಅಂತೂ ಮಸ್ತ್ ಇದೆ ಗೊತ್ತಾ, ಎಷ್ಟು ಚಂದ ಇದೆ ಡಿಸೈನು. ಆ್ಯಂಡ್ ದಪ್ಪದಾಗೂ ಇದೆ ಜುಮ್ಕಾ. ಈ ಥರ ಜುಮ್ಕಾಗಳು ದಪ್ಪದಾಗಿದ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಶೇಪ್ ಇದೆಯಲ್ಲ, ಇದು ಒಂಥರ ಬಂದಿದೆ, ಏನೋ ಒಂಥರ ಗೋಲ್ಡಲ್ಲೂ ಈ ರೀತಿ ಶೇಪ್ ತೆಗಿಯೋದೇ ಇಲ್ಲ ಜುಮ್ಕಾಗಳಿಗೆ, ಅಷ್ಟು ಚೆನ್ನಾಗಿದೆ. ಸೊ ವಿಡಿಯೋಗೆ ಹೆಂಗೆ ಕಾಣಿಸ್ತಾ ಇದೆ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ದಪ್ಪದಾಗಿದೆ ಜುಮ್ಕಾ. ಸೊ ಒಂದ್ಸತಿ ಕಿವಿಗೆ ಹಿಡಿದು ತೋರಿಸ್ತೀನಿ ನೋಡಿ ಹೆಂಗೆ ಕಾಣ್ತೀನಿ ಅಂದ್ಬಿಟ್ಟು. ವಾವ್, ಚಂದ ಕಾಣಿಸ್ತಾ ಇದ್ದೀನಾ? ಕಮೆಂಟ್ ಮಾಡಿ ತಿಳಿಸಿ. ಮೇಲ್ಗಡೆ ಲಕ್ಷ್ಮಿ ಇದೆ, ತುಂಬ ಚಿಕ್ಕದಾಗಿದೆ ಮೇಲ್ಗಡೆ ಇನ್ನೂ ಒಂಚೂರು ದಪ್ಪ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತೇನೋ. ಒಟ್ಟಾರೆ ಈ ಸರಕು ಓಲೆಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಇದ್ರದ್ದು ನಾನು ಲಿಂಕ್ ಕೊಟ್ಟಿರ್ತೀನಿ ನಿಮಗೆ, ಸರಿನಾ? ಈ ಸರ ಓಲೆ ಎರಡು ಒಟ್ಟಿಗೆ ಬಂದಿರೋದು. ಸೊ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಮತ್ತೆ ಸ್ಯಾರಿದು ಲಿಂಕ್ ಕೊಡ್ತೀನಿ, ಬ್ಲೌಸ್ದು ಲಿಂಕ್ ಕೊಡ್ತೀನಿ. ಇದಕ್ಕೆ ಮ್ಯಾಚ್ ಆಗತ್ತಾರೆ, ಯಾರಿಗೆ ಯಾವ್ದು ಇಷ್ಟ ಆಗುತ್ತೆ ಪರ್ಚೇಸ್ ಮಾಡೋರಂತೆ. ಆ್ಯಂಡ್ ಇದ್ರದ್ದು ನಾನು ಪ್ರೈಸ್ ಹೇಳಲಿಲ್ಲ ಅಲ್ವಾ ನಿಮಗೆ. ಸೊ ಒಂದು ನಿಮಿಷ ಇರಿ. ಇದು ಮೇ ಬಿ ಒಂದು 480 ರೂಪಾಯಿ ಏನಪ್ಪ ಈ ಸರಕ್ಕೆ. ನಿಜವಾಗ್ಲೂ ಕೊಡ್ಬೋದು 480 ರೂಪಾಯಿ. 472 ರೂಪಾಯಿ ನಾನು ಕೊಟ್ಟಿರೋದು ಈ ಸರ ಮತ್ತೆ ಓಲೆಯಿಂದ. ಸೊ 472 ರೂಪಾಯಿ ನಿಜವಾಗ್ಲೂ ಬರ್ತಿದೆ. ಸೊ ಹೊರಗಡೆ ನಾವೆಲ್ಲ ಇಮಿಟೇಷನ್ ಜ್ಯುವೆಲ್ರಿ 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಅಂತ ತಗೋತೀವಲ್ವಾ, ಇದು 1 ಗ್ರಾಮ್ ಗೋಲ್ಡ್ ಜ್ಯುವೆಲ್ರಿ ಅಂತಾನೆ ಮೆನ್ಷನ್ ಮಾಡಿರೋದು. ಮಿನಿಮಮ್ ಅಂದ್ರೂ 1,000-1,200 ರೂಪಾಯಿ ತಗೋತಾರೆ. ಅಂಡ್ ವೆಯ್ಟ್ ಇದೆ, ಇದು ತುಂಬಾ ಲೈಟ್ ವೆಯ್ಟ್ ಇಲ್ಲ, ವೆಯ್ಟ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ, ಏನೋ ಒಂಥರ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ಬಿಡುತ್ತೆ ಯಾರಿಗ್ ಬೇಕಾದ್ರೂ. ಅಂಡ್ ಇದು ಅಷ್ಟೇ, ಎನಿ ಟೈಮ್ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ಅದಿನ್ ಎಷ್ಟು ಜನ ತಗೋತಾರೋ ಗೊತ್ತಿಲ್ಲ, ಯಾವಾಗ್ಲೂ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ನಿಮ್ಗೆ ಏನಾದ್ರು ಈಗ ಓಪನ್ ಮಾಡಿ ನೋಡಿ, ನಾನು ಲಿಂಕ್ ಕೊಟ್ಟಿರ್ತೀನಲ್ಲ, ಇತ್ತು ಅಂತ ಅಂದ್ರೆ ಬೇಗ ಪರ್ಚೇಸ್ ಮಾಡ್ಕೋಬಿಡಿ, ಸರಿನಾ? ಕೆಲವೊಬ್ರು ಕೇಳ್ತಿದ್ರಿ, ಅನಿತಾ ಹೊಟ್ಟೆ ದಪ್ಪ ಇರೋರ್ಗೆ ಲಾಸ್ಟ್ ವಿಡಿಯೋದಲ್ಲಿ ನೀವು ಶೇಪ್ ವೇರ್ ತೋರಿಸಿದ್ರಿ, ನಮಗೆ ತುಂಬಾ ಖುಷಿ ಆಯ್ತು ನೀವು ಹೇಳಿದ್ದು. ಆದ್ರೆ ಸೈಜ್ ಯಾವ ರೀತಿ ತಗೊಳ್ಳೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು, ನಿಮ್ದು ಲಾರ್ಜ್ ಸೈಜ್ ಇದೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ನನ್ ಲಾರ್ಜ್ ಅಲ್ವಾ ಬಟ್ಟೆ ಸೈಜ್ ಎಲ್ಲ ನಾನು ತಗೊಳ್ಳೋದು, ನಿಮ್ದು ಮೀಡಿಯಂ ಇರುತ್ತೋ ಎಕ್ಸೆಲ್ ಇರುತ್ತೋ ನಿಮಗೆ ಗೊತ್ತಿರುತ್ತೆ, ಅದೇ ಸೈಜ್ ನ ತಗೋಬೇಡಿ. ಲಾರ್ಜ್ ಇತ್ತು ಅಂದವರು ಮೀಡಿಯಂ ತಗೊಳ್ಳಿ, ಒಂದ್ ಸೈಜ್ ಚಿಕ್ಕ ತಗೊಳ್ಳಿ. ಅವಾಗ ಏನಾಗುತ್ತೆ ಗೊತ್ತಾ, ಟೈಟ್ ಆಗತ್ತೆ. ಸೊ ನಮ್ ಸೈಜ್ ಏನಿದೆ ಅದನ್ನೇ ತಗೊಂಡ್ಬಿಟ್ರೆ ನಮ್ಮ ಹೊಟ್ಟೆ ಎಲ್ಲೊಳಗಡೆ ಹೋಗುತ್ತೆ. ಓಕೆನಾ? ನೀವು ಟೈಟ್ ಆಗಿ ತಗೊಂಡ್ರು ನಿಮ್ಗೇನ್ ಕೊರಿಯೋದು ಒಂಥರ ಟೈಟ್ ಅನ್ಸೋದು ಆಗೋದೇ ಇಲ್ಲ. ಶೇಪ್ ವೇರ್ಗಳು ತುಂಬಾ ಸ್ಮೂತ್ ಇರ್ತವೆ. ಸೊ ಖಂಡಿತವಾಗ್ಲೂ ಒಂದ್ ಸೈಜ್ ಕಡಿಮೆ, ನಾನು ಲಾರ್ಜ್ ಇದೆ ನಾನು ಮೀಡಿಯಂ ತಗೋತೀನಿ ಯಾವಾಗ್ಲೂ, ಆಯ್ತಾ? ನೀವು ಎಕ್ಸೆಲ್ ಇತ್ತು ಅಂದ್ರೆ ನೀವು ಲಾರ್ಜ್ ತಗೊಳ್ಳಿ. ಶೇಪ್ ವೇರ್ ನೀವು ಯಾರ್ದೇ ಹೊಟ್ಟೆ ದಪ್ಪ ಇತ್ತು, ನಾನು ನಿಜವಾಗ್ಲೂ ನನ್ನ ಹೊಟ್ಟೆ ದಪ್ಪ ಇದೆ, ನೀವು ನಂಬ್ತಿರೋ ಬಿಡ್ತಿರೋ, ನಮ್ಮ ಮನೆಯವ್ರು ಹಂಗೆ ಅಂತಾರೆ, ಆಹಾ ನಿಂದು ಹೊಟ್ಟೆ ಚೆನ್ನಾಗೇ ಇದೆ ಆದ್ರೂ ಎಷ್ಟು ಚೆನ್ನಾಗಿ ಕಾಣ್ತೀಯ ನೋಡಿ, ಯಾರಿಗೂ ಅನುಮಾನನೇ ಬರಲ್ಲ ಅಂತ ಅನ್ಬಿಟ್ಟು. ಯಾಕಂದ್ರೆ ನಾನು ಶೇಪ್ ವೇರ್ ಯೂಸ್ ಮಾಡ್ತೀನಿ, ಏನು ಮಾಡಕ್ಕಾಗಲ್ಲ. ಈಗ ಹೊಟ್ಟೆ ದಪ್ಪ ಇದೆ ಅನ್ಬಿಟ್ಟು ನಾವು ಚೆನ್ನಾಗಿರೋ ಸೀರೆ ಉಡೋದ್ ಬಿಡಕ್ಕಾಗುತ್ತಾ? ಹೌದಲ್ವಾ? ಸೊ ಹಂಗಾಗಿ ನಮ್ಮಂತವ್ರಿಗೆ ಮಾಡಿರೋದು ಈ ಶೇಪ್ ವೇರ್ ಎಲ್ಲ ಮೀಶೋದವರು. ಅಂಡ್ ತುಂಬಾ ಕಡಿಮೆ ದುಡ್ಡು, ಬರೀ 150 ರೂಪಾಯಿಗೆಲ್ಲ ಶೇಪ್ ವೇರ್ ಸಿಗ್ತವೆ. ನೀವು ಒಂದೊಂದು ಟೈಟ್ ಆಗಿ ಹಾಕೊಂಡ್ಬಿಟ್ಟು ಸೀರೆನೋ ಡ್ರೆಸ್ಸು ಹಾಕೊಳ್ಳಿ, ಹಿಂಗ್ ನೇತ ಬೀಳಲ್ಲ, ನಮ್ಮ ಹೊಟ್ಟೆಗಳು ಒಳ್ಳೆ ಚಪ್ಪಟೆ ಆದಂಗೆ ಆಯ್ತವೆ, ಸರಿನಾ? ಸೊ ಶೇಪ್ ವೇರ್ದು ಬೇಕು ಅಂದ್ರೆ ಮತ್ತೆ ಲಿಂಕ್ ಕೊಟ್ಟಿರ್ತೀನಿ, ತಗೊಳ್ಳೋರಂತೆ. ಸೊ ಫೈನಲಿ ನೋಡಿ ಇನ್ನೊಂದು ಸ್ಯಾರಿ ತೋರಿಸ್ಬಿಡ್ತೀನಿ. ಸೊ ಇದು ತುಂಬಾ ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ, ಬಟ್ ರೇಟ್ ಜಾಸ್ತಿ ಆಯ್ತು. ಮೀಶೋದಲ್ಲಿ ನಾನು ಯಾವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋದು ಕಡಿಮೆ ದುಡ್ಡಿರ್ಬೇಕು, ಬಟ್ ಕ್ವಾಲಿಟಿನೂ ಚೆನ್ನಾಗಿರ್ಬೇಕು, ನೋಡೋದಿಕ್ಕೂ ಚೆನ್ನಾಗಿರ್ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀನಿ. ಸೊ ಇದು ತುಂಬಾ ಚೆನ್ನಾಗಿದೆ ಸ್ಯಾರಿ, ಬಟ್ ರೇಟ್ ಮಾತ್ರ ನಾನು ತಗೊಂಡಾಗ 1,700 ರೂಪಾಯಿ ಏನೋ ಇತ್ತು ಈ ಸ್ಯಾರಿ. ಈಗ ಕ್ಲಿಕ್ ಮಾಡಿ ನೋಡ್ತೀನಿ, ನಿಮಗೆ ಲಿಂಕ್ ಕೊಡೋಣ ಅನ್ಬಿಟ್ಟು 1,900 ರೂಪಾಯಿ ಆಗೈತೆ. ಮತ್ತೆ ನೀವು ನಾಳೆ ನೋಡೋವಷ್ಟರಲ್ಲಿ ಇನ್ನು ಎಷ್ಟು ರೂಪಾಯಿ ಆಗುತ್ತೋ ಗೊತ್ತಿಲ್ಲ. ಬಟ್ ಯಾರಿಗಾದ್ರೂ ಪಾರ್ಟಿ ವೇರ್ಗೆಲ್ಲ ಬೇಕು ಗ್ರ್ಯಾಂಡ್ ಆಗಿ ಸ್ಯಾರಿ ಅಂತ ಅಂದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ. ನಿಜವಾಗ್ಲೂ ಕ್ವಾಲಿಟಿ ಅಂತೂ ಮಸ್ತ್ ಇದೆ ಇದು ಕೂಡ. ಓಕೆನಾ? ಇದೆಲ್ಲ ಗ್ಲಾಸ್ ಕೆಳಗಡೆ ಮಿರರ್ ತರ ಕೊಟ್ಟಿದಾರಲ್ವಾ, ಸ್ಯಾರಿ ತುಂಬಾ ಗ್ರ್ಯಾಂಡ್ ಆಗಿದೆ ಒಟ್ಟಾರೆ. ಸೊ ನನಗೆ ಇಷ್ಟ ಆಯ್ತು ಅಂತ ಪರ್ಚೇಸ್ ಮಾಡಿದೆ. ಬಟ್ ಇನ್ನೇನ್ ಮಾಡಕ್ಕಾಗುತ್ತೆ, ರೇಟ್ ಯಾಕೋ ಮೀಶೋದವರು ಕಡಿಮೆ ಕೊಡ್ತಾರೆ ಅಂತ ಅಂದು ನಾನು ಇವರು ಜಾಸ್ತಿ ಮಾಡ್ಕೊಂಡ್ಬಿಟ್ರ ಅಂತ ಮೀಶೋದವ್ರಿಗೆ ಹೊಗಳದೇ ಅಲ್ಲ, ಸುಮ್ನೆ ತಮಾಷೆ ಮಾಡಿದೆ. ಯಾರೋ ಒಬ್ರು ನನ್ಗೆ ಕಮೆಂಟ್ ಮಾಡಿದ್ರಿ, ನೀವು ಅನಿತಾ ನೀವು ಹಿಂಗೆ ಕಡಿಮೆ ಕೊಡ್ತಾರೆ ಮೀಶೋದಲ್ಲಿ ಎಲ್ಲ ತಗೊಳ್ಳಿ ಅಂದ್ರೆ. ಸೊ ವಿಡಿಯೋದಲ್ಲಿ ಅವ್ರ ಮೇಲೆ ಜಾಸ್ತಿ ಮಾಡ್ಬಿಟ್ಟರು, ಯಾವಾಗ್ಲೂ ಕಡಿಮೆ ಅನ್ಬೇಡಿ ಅನ್ಬಿಟ್ಟು. ಇದು ಯಾಕೋ ಈ ಸ್ಯಾರಿ ಹಂಗೆ ಆಯ್ತು ನೋಡಿ. ಸೊ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದ್ರೆ ಖಂಡಿತ ಪರ್ಚೇಸ್ ಮಾಡಿ. ಕ್ವಾಲಿಟಿ ಬಗ್ಗೆ ಅನುಮಾನನೇ ಬೇಡ, ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣ್ತೀರಾ. ಓಕೆನಾ? ಇಲ್ಲಿ ಕ್ಲಿಪ್ಪಿಂಗ್ ಹಾಕ್ತೀನಿ ನಾನು. ನಮ್ಮ ರಿಲೇಟಿವ್ಸ್ದು ಮದ್ವೆ ಇತ್ತು, ಅವತ್ತು ವೇರ್ ಮಾಡ್ಕೊಂಡು ಹೋಗಿದ್ದೆ. ಅಂಡ್ ಇದು ಬ್ಲೌಸ್ ಪೀಸ್ ಅಂತೂ ಸಖತ್ತಾಗಿದೆ, ಫುಲ್ ಗ್ರ್ಯಾಂಡ್ ಆಗಿದೆ ಬ್ಲೌಸ್ ಪೀಸು. ಇದೇ ತರ ಅದೇ ಎಷ್ಟು ಅಂತ ಮಿರರ್ ಕನ್ನಡಿ ತರ ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ನೋಡಿ ಈ ಸ್ಯಾರಿ ಮೇಲೆ ಇಲ್ಲೇ ಹಾಕಿದ್ದೀನಿ ಹೆಂಗ್ ಕಾಣಿಸ್ತಿದೆ ಅನ್ಬಿಟ್ಟು. ರೇಟ್ ಒಂದು ಜಾಸ್ತಿ ಆಯ್ತಲ್ಲ ಅನ್ನೋದು ಬಿಟ್ರೆ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ. ಸೊ ಯಾರಾದ್ರೂ ಜಾಸ್ತಿ ದುಡ್ಡಿನ ತಗೋತೀವಿ ಅನ್ನೋರಿದ್ರೆ ಖಂಡಿತವಾಗ್ಲೂ 1,900 ಇದೆ ಇವತ್ತು ರೇಟು.
ನೀವು ಇನ್ನೊಂದ್ಸತಿ ಕ್ಲಿಕ್ ಮಾಡಿ ನೋಡಿ, 1,500 ಆದ್ರೂ ಆಗ್ಬೋದೇನೋ, ಯಾಕೆಂದ್ರೆ ದಿನ ವೇರಿಯೇಷನ್ ಆಗ್ತಾ ಇರುತ್ತಲ್ವಾ. ಇಷ್ಟ ಆದವರು ಖಂಡಿತವಾಗ್ಲೂ ಈ ಸ್ಯಾರಿ ಕೂಡ ಪರ್ಚೇಸ್ ಮಾಡಿ, ಸರಿನಾ. ಇದಿಷ್ಟು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಇನ್ನು ತುಂಬಾ ಕಲೆಕ್ಷನ್ಸ್ ಇದಾವೆ ನನ್ನ ಹತ್ರ, ಅದನ್ನ ತೋರಿಸ್ತೀನಿ. ಅಂಡ್ ಇದು ಬ್ಲೌಸ್ ಪೀಸ್ ನಾನು ತೋರಿಸ್ತೆ ಅಲ್ವಾ ಅವಾಗ್ಲೇ ಅದು, ಬಟ್ ನಾನು ಮದ್ವೆಗೆ ಬ್ಲೌಸ್ ಇನ್ನು ಸ್ಟಿಚ್ ಮಾಡ್ಸಿರ್ಲಿಲ್ವಲ್ಲ, ಸೊ ಹಂಗಾಗಿ ಏನ್ ಮಾಡ್ಬಿಟ್ಟೆ ಅಂದ್ರೆ ಇದನ್ನ ಹೊಲ್ಸ್ಕೊಂಡಿದ್ದೆ ನಾನು ನೋಡಿ. ಅಂದ್ರೆ ಹೊಲ್ಸ್ಕೊಂಡಿದ್ದೆ ಅಂದ್ರೆ ಇದಕ್ಕೇನು ಹೊಲ್ಸ್ಕೊಂಡಿದ್ದಲ್ಲ, ನನ್ನ ಹತ್ರ ಇತ್ತು ಒಂದ್ ಸ್ಯಾರಿಗೆ, ಮರೂನ್ ಕಲರ್ ರೇಷ್ಮೆ ಸ್ಯಾರಿಗೆ ಅಂತ ಹೇಳ್ಬಿಟ್ಟು ನಾನು ಇದನ್ನ ತಗೊಂಡಿದ್ದೆ ಮೀಶೋದಲ್ಲಿ. ವರ್ಕ್ ಬ್ಲೌಸ್ ಪೀಸ್, ಆರಿ ವರ್ಕ್ ಬ್ಲೌಸ್ ಪೀಸ್ ಬರ್ತಾವಲ್ವಾ, ಸೊ ಅದನ್ನ ತಗೊಂಡು ಹೊಲ್ಸ್ಕೊಂಡಿದ್ನಲ್ವಾ. ಮದ್ವೆ ಬಂದ ತಕ್ಷಣ ಯಾರು ಇಮ್ಮಿಡಿಯೇಟ್ ಆಗಿ ಹೊಲ್ಕೊಡ್ತಾರೆ ಹೇಳಿ. ಸೊ ಬ್ಲೌಸ್ ಇನ್ನು ಕೊಟ್ಟಿರ್ಲಿಲ್ಲ ನನ್ಗೆ ಆ ಸೀರೆದು, ಸೊ ಹಂಗಾಗಿ ನಾನು ಏನ್ ಮಾಡ್ಬಿಟ್ಟೆ ಅಂದ್ರೆ ಅದಕ್ಕೆ ಮ್ಯಾಚ್ ಆಗೋ ತರ ಸುಮ್ಮನೆ ಯಾವ್ದೋ ಒಂದು ಹಾಕೊಂಡು ಹೋದೆ. ಬಟ್ ನೋಡ್ದವ್ರಿಗೆ ಅದೇ ಸ್ಯಾರಿ ಯಾಕೋ ಅದೇ ಸ್ಯಾರಿದೇನೋ ಈ ಬ್ಲೌಸ್ ಅನ್ಸುತ್ತೆ. ನಾನಂತೂ ಅದಕ್ಕೆ ಯಾವತ್ತೂ ಹಾಕದೇ ಇಲ್ಲ ಬಿಡಿ, ಯಾವ್ದು ಬೇಕು ಅದನ್ನೇ ಹಾಕ್ತೀನಿ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಇದ್ರದ್ದು ಲಿಂಕ್ ಬೇಕು ಅಂದ್ರೆ ಕೊಟ್ಟಿರ್ತೀನಿ ನಾನು, ಸರಿನಾ. ಬ್ಲೌಸ್ ಪೀಸು, ಆಕ್ಚುಲಿ ಬ್ಲೌಸ್ ಪೀಸು ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಯಾವ್ದಾದ್ರು ರೇಷ್ಮೆ ಸ್ಯಾರಿ ಇತ್ತು ಅಂತ ಅಂದ್ರೆ ನೀವು ಸ್ಟಿಚ್ ಮಾಡಿಸ್ಕೊಳ್ಳಿ. ಅಂಡ್ ಇದ್ರಲ್ಲೂ ತುಂಬಾ ಕಲರ್ಸ್ ಇದೆ, ಮರೂನ್ ಕಲರ್, ಪಿಂಕ್ ಕಲರ್ ನನ್ನ ಹತ್ರ ಇದೇ ರೀತಿ ಡಿಸೈನ್ ಅಲ್ಲಿ ಬ್ಲೌಸ್ ಇದೆ, ನೀವು ನೋಡಿರ್ತೀರಾ ಅನ್ಸುತ್ತೆ, ಯಾವ್ದೋ ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ಒಟ್ಟಾರೆ ಗ್ರ್ಯಾಂಡ್ ಆಗಿದೆ. ಇಷ್ಟ ಆದ್ರೆ ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇನೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಯಾವ್ದು ಇಷ್ಟ ಆಯ್ತು ಅಂದ್ಬಿಟ್ಟು ತಿಳಿಸಿ. ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಲಿಂಕ್ ಅಂತೂ ಕೊಟ್ಟಿರ್ತೀನಿ, ಇಷ್ಟ ಆದವರು ಪರ್ಚೇಸ್ ಮಾಡಿ, ಸೊ ಬೇಡ ಅಂದವರು ವಿಡಿಯೋ ನೋಡಿ ಖುಷಿ ಪಡಿ ಅಷ್ಟೇನೆ. ಇನ್ನು ಯಾವ್ಯಾವ ರೀತಿ ನಿಮ್ಗೆ ಡ್ರೆಸ್ಸು ಸ್ಯಾರಿ ಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಸೊ ಆದಷ್ಟು ನನ್ನ ಹತ್ರ ಯಾವ್ದೆಲ್ಲ ಯೂಸ್ ಮಾಡ್ತೀನೋ ಅದನ್ನ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಲೆಹಂಗಾ ತೋರಿಸ್ತೀನಿ. ತುಂಬಾ ಜನ ಕೇಳ್ತಾ ಇದ್ರಿ ಲೆಹಂಗಾ, ಯಾಕೆಂದ್ರೆ ನನ್ಗೊಂದು ಇನ್ನೊಂದು ಫಂಕ್ಷನ್ ಇದೆ, ಹಂಗಾಗಿ ತರಿಸ್ಕೊಂಡಿದ್ದೀನಿ. ಸದ್ಯಕ್ಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.